ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ. ಇದಕ್ಕೆ ಭಾರತದ ಭೂಗೋಳಶಾಸ್ತ್ರದ ಪ್ರಮುಖ 30 ಪ್ರಶ್ನೋತ್ತರಗಳು ಪ್ಲಸ್ ಅವುಗಳನ್ನು ನಾವು ಈ ರೀತಿ ನೆನಪಿಟ್ಟುಕೊಂಡು ಹೋಗ್ಬೇಕು ಸರ್. ಫಸ್ಟ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಹೇಳಿ ಹೇಳ್ತಾರೆ. ಕರ್ಕಾಟಕ ಸಂಕ್ರಾಂತಿ ವೃತ್ತ ಎನ್ನುವುದು ಭಾರತದ ಈ ಕೆಳಗಿನ ಯಾವ ರಾಜ್ಯಗಳ ಮೂಲಕ ಹಾದು ಹೋಗಿದೆ ಕೇಳ್ಯಾರ. 4ರದಾಗ 1 ತರದಾಗ ಯಾವ್ದ್ರದಾಗ 5 ಹೋಗ್ಯದ. ಕರ್ಕಾಟಕ ಸಂಕ್ರಾಂತಿ ವೃತ್ತ ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗ್ಯದ. ಇದಕ್ಕೆ 23.5 ಡಿಗ್ರಿ ಉತ್ತರ ಅಕ್ಷಾಂಶ ಅನ್ಬೇಕು ನಾವು. ಇದಕ್ಕ ಕನ್ನಡದಾಗ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಹೇಳಿ ಕರಿತೇವೆ ನಾವು. ಇದನ್ನೇ ನಾವು ಇನ್ನ ಒಂದು ಹೆಸರು ಏನನ್ನಬೇಕು ಅಂದ್ರ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಹೇಳಿ ಕರೀತಾರ. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಈ ವರ್ಡ್ ಅನ್ನು ಕರಿತೇವೆ ನಾವು. ಹಾಗಾದ್ರೆ ಇದು ಭಾರತದ ಯಾವ್ಯಾವ ರಾಜ್ಯಗಳಲ್ಲಿ ಹೈದು ಹೋಗ್ಯದ ಅನ್ನೋದ್ರ ಬಗ್ಗೆ ಮೊದಲ ಕಾನ್ಸೆಪ್ಟ್. ಫಸ್ಟ್ ಗುಜರಾತ್ 2, ರಾಜಸ್ಥಾನ್ 3, ಮಧ್ಯಪ್ರದೇಶ್ 4, ಛತ್ತೀಸ್ಗಢ ಅಂಡ್ ರಾಜ್. ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ, ಛತ್ತೀಸ್ಗಢ. ಇಲ್ಲಿದಿಂದ ಏನಂದ್ರ ಜಾರ್ಖಂಡ್ 2, 4, 6, ಜಾರ್ಖಂಡ್, ವೆಸ್ಟ್ ಬೆಂಗಾಲ್, ನೆಕ್ಸ್ಟ್ ತ್ರಿಪುರಾ, ಮಿಜೋರಾಂ. ಇಷ್ಟು ರಾಜ್ಯಗಳಲ್ಲಿ ಹೈದು ಹೋಗ್ಯದ. ಟೋಟಲ್ ಎಷ್ಟು ರಾಜ್ಯಗಳಲ್ಲಿ ಹಾದು ಹೋಗ್ಯದಂದ್ರೆ 8 ರಾಜ್ಯಗಳಲ್ಲಿ ಹಾದು ಹೋಗಿದೆ. ಈಗ ಇದರಲ್ಲಿ ಯಾವುದು ನಮಗ ಆನ್ಸರ್ ಆಗ್ತದ ಅನ್ನೋದಕ್ಕೆ ಇವು ನೆನಪಿಗೆ ಬಂದು ಅಂದ್ರೆ ಅಲ್ಲಿ ನಾವು ಆನ್ಸರ್ ಹೇಳ್ಬೋದು. ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ. ಇಲ್ಲಿ ಛತ್ತೀಸ್ಗಢ ಅದ ಇಲ್ಲ ರೀ, ಟಿಕ್ ಹಾಕಿ ಬರಬೇಕು. ಈ ರೀತಿ ಕಾನ್ಸೆಪ್ಟ್. ನೆಕ್ಸ್ಟ್ ಕ್ವಶನ್. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಹಾದು ಹೋಗಿಲ್ಲ ಅಂತ ಕೇಳ್ಯಾರ. ಏನಾಗಿಂದೆ ಕಾನ್ಸೆಪ್ಟ್ ಅದನ್ನೇ ನಾವು ಏನದಂದ್ರೆ ನೆನಪಿಸ್ಕೊಂಡು ಹೇಳ್ಬೋದು ಸರ್. ಇದನ್ನೇ ಏನದಂದ್ರೆ 8 ರಾಜ್ಯಗಳಲ್ಲಿ ಹಾದು ಹೋಗಿದೆ ಅಂತೇಳಿ ಹೇಳೀನಿ. ಹಾಗಾದ್ರೆ ಆ 8 ರಾಜ್ಯಗಳಲ್ಲಿ ಹಾದು ಹೋಗ್ಯದಲ್ಲ ಅದು ಯಾವುದು ಅನ್ನೋದು ಗೊತ್ತಿರಬೇಕಲ್ಲ. ಒಡಿಸ್ಸಾದಲ್ಲಿ ಹಾದು ಹೋಗಿದೆ. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಹಾದು ಹೋಗಿಲ್ಲ? ಒಡಿಸ್ಸಾ, ಜಾರ್ಖಂಡ, ಮಿಜೋರಾಂ, ರಾಜಸ್ಥಾನ್. ಒಡಿಸ್ಸಾಕ ಇದು ಟಚ್ಚೇ ಆಗಿಲ್ಲ, ಹಾಗಾಗಿ ಇದಕ್ಕೆ ಟಿಕ್ ಹಾಕಬೇಕು. ಇದನ್ನ ಒಂದು ಸಲ ಮತ್ತೊಂದು ಸಲ ಮ್ಯಾಪೇ ನೆನಪಿಸ್ಕೊಂಡು ಬರೀಬಹುದು. ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ವೆಸ್ಟ್ ಬೆಂಗಾಲ್, ಆ ನಂತರ ತ್ರಿಪುರಾ, ಮಿಜೋರಾಂ. ಇಷ್ಟು ವಾರ್ಡ್ ಅದ. ಅಂದ್ರೆ ಇದರದೊಳಗೆ ಎಲ್ಲಿನೂ ಯಾವುದಿಲ್ಲ ಅಂದ್ರೆ ಒಡಿಸ್ಸಾ ಇಲ್ಲ. ನೆಕ್ಸ್ಟ್ ಕ್ವಶನ್. ಭಾರತವು ಯಾವ ಗೋಳದಲ್ಲಿ ಬರ್ತದ? ಹೆಮಿಸ್ಪಿಯರ್ದಾಗ ಬರ್ತದ ಅಂತ ಕೇಳ್ಯಾರ. ಭಾರತ ಭೌಗೋಳಿಕವಾಗಿ ಇರುವುದು ಎಲ್ಲಿ ಅಂದ್ರ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಆಕ್ಚುಲಿ ಏನಂದ್ರೆ ಈ ರೀತಿ ಅನ್ನೋದು ವರ್ಲ್ಡ್ ಬರ್ತದೆ ಸರ್. ಈ ಇದ್ರೊಳಗ ನಾವು ಏನಂದ್ರೆ ಮತ್ತೆ ಈ ರೀತಿ ತಗೊಂಡಿವಿ ಅಂದ್ರೆ ಇದು ಪೂರ್ವಾರ್ಧಗೋಳ, ಪಶ್ಚಿಮಾರ್ಧಗೋಳ ಅಂತೇಳಿ 2 ಭಾಗ ಮಾಡಿದೆವು. ಇದಕ್ಕ ಉತ್ತರಾರ್ಧಗೋಳ, ದಕ್ಷಿಣಾರ್ಧಗೋಳ ಅಂತೇಳಿ ಆಯ್ತು. ಭಾರತ ಇರುವುದು ಉತ್ತರಾರ್ಧಗೋಳದಲ್ಲಿ 1. ಎರಡನೆಯದ್ದು ಏನದಂದ್ರ ಈ ಕಡೆ ಬಂದ್ರ ಇದು ಪೂರ್ವಾರ್ಧಗೋಳ, ಈ ಕಡೆ ಹೋದ್ರೆ ಉತ್ತರಾರ್ಧಗೋಳ. ಪೂರ್ವಾರ್ಧಗೋಳದಲ್ಲಿ ಬರುತ್ತದೆ. ಅಂದ್ರೆ ಇವೆರಡೂ ಕೂಡಿದ್ದುದು ಆನ್ಸರ್ ಹೇಳಬೇಕು. ನಾರ್ತ್ ಈಸ್ಟರ್ನ್ ಹೆಮಿಸ್ಪಿಯರ್ ಅಂದ್ರೆ ನಾರ್ತರ್ನ್ ಹೆಮಿಸ್ಪಿಯರ್ ಒಂದು ಬೇಕು. ಇಲ್ಲಿ ಈ ರೀತಿ 2 ಕಾನ್ಸೆಪ್ಟ್ ಇದ್ದುದು ಯಾವುದರಿ ಅದನ್ನು ನೋಡೋಣ. ಸದರ್ನ್ ಹೆಮಿಸ್ಪಿಯರ್ ಅಂದ್ರೆ ದಕ್ಷಿಣಾರ್ಧಗೋಳ ಅಲ್ಲ. ನಾರ್ತ್ ಹೆಮಿಸ್ಪಿಯರ್ ಉತ್ತರಾರ್ಧಗೋಳ ಹೌದು. ಹಾಗಾದರೆ ನಾರ್ತ್ ಅಂಡ್ ಸೌತ್ ಉತ್ತರ ದಕ್ಷಿಣ 2 ಅಲ್ಲ. ಇನ್ನ ವೆಸ್ಟ್ ಅಂದ್ರೆ ಪಶ್ಚಿಮಾರ್ಧಗೋಳ ಅದನ್ನೂ ಅಲ್ಲ. ಭಾರತ ಇರುವುದು ಉತ್ತರದ ಪೂರ್ವಾರ್ಧಗೋಳ, ನಾರ್ತ್ ಈಸ್ಟ್ ಹೆಮಿಸ್ಪಿಯರ್. ಭಾರತ ಎಲ್ಲಿದೆ ಅಂತ ಕೇಳ್ತಾರೆ.
ಭಾರತವು ಇಲ್ಲೇ ಏನೀಗ ಅಬ್ಸರ್ವೇಷನ್ ಇದಕ್ಕೆ ತೋರಲ್ಲ. ಭಾರತ ಇರುವುದು ಇದಕ್ಕೆ 0 ಡಿಗ್ರಿ ಅಕ್ಷಾಂಶ ಸಮಭಾಜಕ ವೃತ್ತ ಅಂತೀವಿ ನಾವು. ಹಾಗಾದರೆ ಸಮಭಾಜಕ ವೃತ್ತದಿಂದ ಉತ್ತರದ ಭಾಗದಲ್ಲಿ ಇದೆ ಭಾರತ. ಇಕ್ವೇಟರ್ದ ನಾರ್ತರ್ನ್ ಪಾರ್ಟ್ದೊಳಗೆ ಬರ್ತದ. ಹಾಗಾದರೆ ಭಾರತ ಎಲ್ಲಿದೆ ಅಂತ ಕೇಳಿದ್ರ ಸಮಭಾಜಕ ವೃತ್ತದ ಉತ್ತರದ ಭಾಗದಲ್ಲಿ ಇದೆ. ಇದಕ್ಕೆ ಟಿಕ್ ಹಾಕಿ ಬರಬೇಕು ಈ ಕಾನ್ಸೆಪ್ಟ್. ನೆಕ್ಸ್ಟ್ ವರ್ಡ್, ಉತ್ತರದಿಂದ ದಕ್ಷಿಣಕ್ಕೆ ಭಾರತ ಅಕ್ಷಾಂಶಿಕವಾಗಿ ಎಷ್ಟು ವಿಸ್ತರಣೆಗೊಂಡಿದೆ ಅಂತ ಕೇಳ. ಇದಕ್ಕೆ 8 ಡಿಗ್ರಿ 4 ನಿಮಿಷ ಅನ್ಬೇಕು, ಅಂದ್ರೆ ನಾರ್ತ್ ಲ್ಯಾಟಿಟ್ಯೂಡ್. ಇದಕ್ಕೆ 37 ಡಿಗ್ರಿ 6 ನಿಮಿಷ ಅ. ಇಲ್ಲಿ ಇರುವುದು ಏನು ಅಂದ್ರೆ ಕನ್ಯಾಕುಮಾರಿ ತಮಿಳುನಾಡುದಾಗ ಬರ್ತದೆ. ಇದರ ಹಳೆಯ ಹೆಸರು ಕೇಪ್ ಕೆಮರೂನ್ ಅಂತ ಹೇಳಿ ಬರ್ತದೆ. ಕೇಪ್ ಕೆಮರೂನ್ ಭಾಗ. ಇದು ಇಲ್ಲಿ ಇರುವುದು ಇಂದಿರಾಕೋಲ ಲಡಾಖ್. ನಮಗ ಕ್ವಶನ್ ಏನ್ ಕೇಳ್ಯಾರ ಅಂದ್ರ 8 ಡಿಗ್ರಿ 4 ನಿಮಿಷ ಉತ್ತರ ಅಕ್ಷಾಂಶದಿಂದ 37 ಡಿಗ್ರಿ 6 ನಿಮಿಷ ಉತ್ತರದ ಅಕ್ಷಾಂಶದವರೆಗೆ ಭಾರತ ವಿಸ್ತರಿಸಲ್ಪಟ್ಟಿದೆ ಅಕ್ಷಾಂಶಿಕವಾಗಿ. ನೆಕ್ಸ್ಟ್ ವರ್ಡ್, ಈ ಕೆಳಗಿನವುಗಳಲ್ಲಿ ಯಾವ ಸ್ಥಳವು ನವದೆಹಲಿಯಿಂದ 1 ಡಿಗ್ರಿ ಅಂತರದಲ್ಲಿ ಇದೆ? 1 ಡಿಗ್ರಿ ಡಿಫ್ರೆನ್ಸ್ ಒಳಗೆ ಯಾವ್ದದ ಅಂತ ಕೇಳ್ಯಾರ. ಸರ್, ನವದೆಹಲಿ ಎಲ್ಲದ ಅಂದ್ರೆ ಈ ಭಾಗದಲ್ಲಿ ದೆಹಲಿ ಅದ. ಇದನ್ನ ನವದೆಹಲಿ ಅಂತೇಳಿ ತೋಳ. ಇದರದ್ದು ಒಂದು ವಿಶೇಷ ಏನಂದ್ರ ಹಿಂಗ ತಗೊಂಡಿವಂದ್ರ ಅಕ್ಷಾಂಶಿಕವಾಗಿ ಅಕ್ಷಾಂಶಿಕವಾಗಿ ದೆಹಲಿ ಎನ್ನುವುದು 27 ಡಿಗ್ರಿ 9 ನಿಮಿಷ ಅಂದ್ರ ನಾ ಅಪ್ರಾಕ್ಸಿಮೇಟ್ಲಿ 28 ಡಿಗ್ರಿ ಉತ್ತರ ಅಕ್ಷಾಂಶದಲ್ಲಿ ಬರುತ್ತದೆ. ರೇಖಾಂಶಿಕವಾಗಿ ದೆಹಲಿ ಎಲ್ಲದ ಅಂದ್ರೆ ಈ ರೀತಿ ತೋತೀನಿ. ಇದು ರೇಖಾಂಶಿಕವಾಗಿ ದೆಹಲಿ ಇರುವುದು. ರೇಖಾಂಶಿಕವಾಗಿ ದೆಹಲಿ ಎಲ್ಲಿದೆ ಅಂದ್ರೆ ಈ ರೀತಿ ಕಾನ್ಸೆಪ್ಟ್. ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. 77 ಡಿಗ್ರಿ ಪೂರ್ವ ರೇಖಾಂಶದಲ್ಲಿ ಇದೆ ದೆಹಲಿ. ಪೂರ್ವ ರೇಖಾಂಶ ಎನ್ನುವುದು ಹೇಳಬೇಕು. ಇದೇ ರೇಖಾಂಶದ ಬಂದೇವಂದ್ರೆ ಇಲ್ಲಿ ಬೆಂಗಳೂರದ. ದೆಹಲಿ ಮತ್ತು ಬೆಂಗಳೂರು ಎರಡು ಒಂದೇ ರೇಖಾಂಶದಲ್ಲಿ ಬರುತ್ತವೆ. ಆದರೆ ಬೆಂಗಳೂರಿನ ಮೇಲೆ ಹಾದು ಹೋಗಿರುವ ಅಕ್ಷಾಂಶ ರೇಖೆ ಯಾವುದು ಅಂದ್ರೆ 13 ಡಿಗ್ರಿ. ಬೆಂಗಳೂರಿನ ಮೇಲೆ ಹಾದು ಹೋಗಿರುವ ಅಕ್ಷಾಂಶ 13 ಡಿಗ್ರಿ ಅ. ಮುಂಬೈ ಮೇಲೆ ಹಾದು ಹೋಗಿರುವುದು 19 ಡಿಗ್ರಿ ಉತ್ತರ ಅಕ್ಷಾಂಶ. ಇದು ಮುಂಬೈ. ಇಲ್ಲಿ ನೋಡ್ರಿ, ನಮಗೆ ಈ ಕ್ವಶನ್ ರೆಡಿ ಆಗ. ದೆಹಲಿ ಅಕ್ಷಾಂಶಿಕವಾಗಿ 28 ಡಿಗ್ರಿ ಅದ, ಮುಂಬೈ 19 ಅದ, ಬೆಂಗಳೂರು 13 ಅದ. ದೆಹಲಿ ಮತ್ತು ಬೆಂಗಳೂರು ರೇಖಾಂಶಿಕವಾಗಿ ಒಂದೇ ಅದಾವ. 77 ಡಿಗ್ರಿ ಪೂರ್ವ ರೇಖಾಂಶ ಅದಾವ. ದೆಹಲಿದಿಂದ 1 ಡಿಗ್ರಿ ಡಿಫರೆನ್ಸ್ ಒಳಗೆ ಯಾವ್ದು ಅಂದ್ರೆ ಇಲ್ಲಿ ಮೌಂಟ್ ಎವರೆಸ್ಟ್ ಅದ. ಈ ಮೌಂಟ್ ಎವರೆಸ್ಟ್ ಶಿಖರ ಇದು 28 ಅದ. ಅದು 29 ಡಿಗ್ರಿ ಅಕ್ಷಾಂಶದೊಳಗೆ ಮೌಂಟ್ ಎವರೆಸ್ಟ್ ಅದ. ಮೌಂಟ್ ಎವರೆಸ್ಟ್ ಇರುವುದು ಜಸ್ಟ್ 1 ಡಿಗ್ರಿ ಡಿಫರೆನ್ಸ್ ಅದ ಅದಕ್ಕೆ. ಹಾಗಾದರೆ ಮೌಂಟ್ ಎವರೆಸ್ಟ್ ಶಿಖರ ಇರುವುದು ಎಷ್ಟು ಅಂದ್ರೆ 29 ಡಿಗ್ರಿ ಅ. ಇದನ್ನು ನಮಗೆ ಎಕ್ಸಾಮ್ದೊಳಗೆ ಕರೆಕ್ಟಾಗಿ ನೆನಪಿಟ್ಕೊಂಡು ಹೋಗಬೇಕು. ಸರಿ, 28 ಇದು ಏನ ಡೆಲ್ಲಿನೇ ಮ್ಯಾಗ ಬರ್ತದೆ, ಅದೇ ಕೆಳಗದ ರೀ ಮೌಂಟ್ ಎವರೆಸ್ಟ್. ಯಾಕಂದ್ರೆ ಇದರದ್ದು ಒಂದು ಕಾನ್ಸೆಪ್ಟ್ ಹೆಂಗೆ ಬರ್ತಾವ ಅಂದ್ರೆ ರೀ, ಇದಕ್ಕೆ 27 ತೋತೀನಿ. ಇವು ಹಿಂಗಿರ್ತಾವ ಸರ್. ಮೌಂಟ್ ಎವರೆಸ್ಟ್ ಅಂದ್ರೆ ಅದ್ರ ಕೆಳಗಡೆ ಬರ್ತದೆ ಏನ. ದೆಹಲಿ ಎನ್ನುವುದು ಈ ಭಾಗದಲ್ಲಿ ಬರ್ತದೆ. ಇದಕ್ಕೆ 27 ಅಂತ ತಿಳ್ಕೊರಿ. ಅಂದ್ರೆ ಇದೇ ಕೆಳಗೆ ಬರ್ತದ, ಇದು ಮ್ಯಾಗಿನ ಸೈಡ್ ಬರ್ತದ.
ಡೆಲ್ಲಿ ಅನ್ನೋದು ಇಲ್ಲಿ, ಮೌಂಟ್ ಎವರೆಸ್ಟ್ ಅನ್ನೋದೇ ಕೆಳಗೆ ಬರ್ತದೆ. ಹಿಂಗೆ ತೊಗೊಂಡಕ್ರ ಇದು ದೆಹಲಿ ಆಗ್ತದ, ಇದು ಮೌಂಟ್ ಎವರೆಸ್ಟ್ ಆಗ್ತದೆ. 28 ದೆಹಲಿ, 27 ಮೌಂಟ್ ಎವರೆಸ್ಟ್. ಅದಕ್ಕೆ ಸರಿಯಾದ ಉತ್ತರ ಸಿ. ನೆಕ್ಸ್ಟ್, ವೆಸ್ಟರ್ನ್ ಮೋಸ್ಟ್ ಪಾಯಿಂಟ್ ಆಫ್ ಇಂಡಿಯಾ. ವೆಸ್ಟರ್ನ್ ಮೋಸ್ಟ್ ಅಂದ್ರೆ ಇದರ ಅರ್ಥ ಏನು? ಅತ್ಯಂತ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಎಲ್ಲನೇ ತೊಗೊಂಡ್ಬಿಡೋದು. ಇಲ್ಲಿ ಉತ್ತರಕ್ಕೆ ಏನದ? ಇಂದಿರಾ ಕೋಲ್. ಹಾಗಾದರೆ ದಕ್ಷಿಣಕ್ಕೆ ಯಾವದದ? ಕನ್ಯಾಕುಮಾರಿ ಭೂಭಾಗದಲ್ಲಿ. ಇಂದಿರಾ ಪಾಯಿಂಟ್ ಅದು ಮತ್ತು ಇಲ್ಲಿ ಬರೋದು ಬೇರೆ. ಇನ್ನ ಇಲ್ಲಿ ಏನದಂದ್ರೆ ಗುಹಾರ ಮೋತಿ ಅಂತೇಳಿ ಬರ್ತದ, ಅಥವಾ ಸರ್ ಕ್ರಿಕ್ ರೇಖೆ ಅಂತೇಳಿ ಬರ್ತದ. ಸರ್ ಕ್ರಿಕ್ ರೇಖೆ ಎನ್. ಇಲ್ಲಿ ಕಿಬೀತು ಅಥವಾ ವಿಜಯನಗರ ಅಂತೇಳಿ ಬರ್ತಾವ. ನಮಗೇನು ಕೇಳ್ಯಾರ ಅವರು ಅಂದ್ರೆ ವೆಸ್ಟ್. ವೆಸ್ಟ್ ಅಂದ್ರೆ ಪಶ್ಚಿಮದ ಅತ್ಯಂತ ತುದಿ ಯಾವುದು ಅಂತ ಕೇಳ್ಯಾರ. ಪಶ್ಚಿಮಕ್ಕೆ ಬರುವ ತುದಿ ಯಾವುದಂದ್ರೆ ಗುಹಾರ ಮೋಟ. ಎಲ್ಲಿ ಬರ್ತದಂದ್ರೆ ಗುಜರಾತ್. ಇದು ನಾವು ಕರೆಕ್ಟಾಗಿ ಹೇಳಿ ಬರಬೇಕು. ಎನ್. ನೆಕ್ಸ್ಟ್ ವರ್ಡ್, ಈಸ್ಟರ್ನ್ ಮೋಸ್ಟ್ ಪಾಯಿಂಟ್ ಆಫ್ ಇಂಡಿಯಾ. ಅತ್ಯಂತ ಪೂರ್ವಕ್ಕೆ ಇರುವ ತುದಿ ಯಾವುದು ಅಂದ್ರೆ ಕಿಬೀತು, ಅರುಣಾಚಲ ಪ್ರದೇಶ. ಎನ್. ಆ ಕಿಬೀತು ಎನ್ನುವುದು ಯಾವ ನದಿಯ ದಡದಲ್ಲಿ ಬರ್ತದ ಅಂತ ಕೇಳಿದ್ರೆ ಲೋಹಿತ್ ನದಿಯ ದಡದಲ್ಲಿ ಬರುತ್ತದೆ. ಇದು ಎಲ್ಲಿ ಅದಂದ್ರೆ ಅರುಣಾಚಲ ಪ್ರದೇಶ. ಇದು ಎಲ್ಲಿ ಬರ್ತದೆ? ಗುಜರಾತ್, ತಮಿಳುನಾಡು, ಲಡಾಖ್. ಇಷ್ಟು ವರ್ಡ್ ಇದಕ್ಕೆ ಗೊತ್ತಿರಬೇಕು. ಆಯ್ತ್ರೆ ವರ್ಡ್ ಬರ್. ಮುಂದಿನ ಕ್ವಶನ್, ದಕ್ಷಿಣದ ತುದಿಯಿಂದ ಅತ್ಯಂತ ದೂರಕ್ಕೆ ಇರುವಂತಹ ಸ್ಥಳ ಯಾವುದು ಅಂತ ಕೇಳ್ಯಾರ. ಬೆಂಗಳೂರು, ಕೊಡೈಕೆನಾಲ್, ನಾಂದೇಡ್, ವಾರಂಗಲ್ ಅಂತೇಳಿ ಬರ್ತಾವ. ಇದರೊಳಗೆ ಯಾವುದು ಅತ್ಯಂತ ದೂರದಲ್ಲಿ ಅದಾವ? ಇದು ಏನು? ದಕ್ಷಿಣದ ತುದಿ ಇಲ್ಲದ. ಇದಕ್ಕೆ ನಾವು ಕನ್ಯಾಕುಮಾರಿ ಅಂತೇಳಿ ಕರಿತೇವೆ. ಇದರದಿಂದ ದೂರ ಯಾವ್ಯಾವ ಅದಾವ ಅಂತ ಕೇಳ್ಯಾರ. ಫಸ್ಟ್ ಒಂದನೇದ್ದು ಏನದಂದ್ರೆ ಯಾವ್ಯಾವ ಪ್ಲೇಸ್ ಅದಾವ? ಕೊಡೈಕೆನಾಲ್ ಅಂತ ಹೇಳಿ ಬರ್ತದೆ. ಕೊಡೈಕೆನಾಲ್ ಇಲ್ಲೇ ತಮಿಳುನಾಡ್ದಾಗ ಬರ್ತದೆ. ಕೊಡೈಕೆನಾಲ್ ತಮಿಳುನಾಡು. ಇನ್ನ ಬೆಂಗಳೂರು ಅಂತ ಹೇಳಿ ಬರ್ತದೆ. ಬೆಂಗಳೂರು. ಬೆಂಗಳೂರು ಇದು ಕರ್ನಾಟಕದೊಳಗೆ ಬರ್ತದೆ. ನೆಕ್ಸ್ಟ್, ಆಮ್ಯಾಗ ವಾರಂಗಲ್ ಅಂತ ಹೇಳಿ ಬಂದದ. ವಾರಂಗಲ್ಲದ ಕಾಕತೀಯರು ಅಂತ ಹೇಳಿ ಬರ್ತದೆ. ಇದು ತೆಲಂಗಾಣ ರಾಜ್ಯ. ನಾಂದೇಡ ಕಿಲ್ಲಿ ಬರ್ತದೆ ಮಹಾರಾಷ್ಟ್ರದೊಳಗೆ. ಇದರದಿಂದ ದೂರ ಇರೋದೇ ಯಾವುದು ಅಂದ್ರೆ ನಾನು. ಇಲ್ಲಿ ಸಿಖ್ ಸಮುದಾಯದ ಒಂದು ಪವಿತ್ರ ಸ್ಥಳವೂ ಹೌದು. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವ ಸ್ಥಳದಲ್ಲಿ ಮೊಟ್ಟ ಮೊದಲಿಗೆ ಸೂರ್ಯ ಉದಯವಾಗುತ್ತದೆ? ಅರುಣಾಚಲ ಪ್ರದೇಶದಲ್ಲಿ ಸೂರ್ಯ ಉದಯ ಆಗ್ತದೆ. ಯಾಕ ಅರುಣಾಚಲ ಪ್ರದೇಶದಲ್ಲಿ ಸೂರ್ಯ ಉದಯ ಆಗ್ತದೆ ನಮ್ಮಲ್ಲಿ ಅಂದ್ರೆ ಅತ್ಯಂತ ಪೂರ್ವಕ್ಕೆ ಇರುವ ರಾಜ್ಯ ಅರುಣಾಚಲ ಪ್ರದೇಶ. ಭೂಮಿ ಏನದಂದ್ರೆ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗ್ತದ. 47°25' ಪೂರ್ವ ರೇಖಾಂಶದಲ್ಲಿ ಅದ. ಇದು 68°7' ಪೂರ್ವ ರೇಖಾಂಶದಲ್ಲಿ ಅದ. ಇದಕ್ಕ ಗುಜರಾತ್ ರಾಜ್ಯ ಅಂತೀವಿ ನಾವು. ಇದಕ್ಕ ಡಿಫ್ರೆನ್ಸ್ ಎಷ್ಟದ ಅಂದ್ರೆ 2 hours ಅದ. ಎಷ್ಟು ಅವರ್ಸ್ ಅದ ರೀ? 2 hours. 2 ಗಂಟೆ ಡಿಫ್ರೆನ್ಸ್ ಅದ ನೋಡ್ರಿ. ನೆಕ್ಸ್ಟ್, ಪ್ರಪಂಚದಲ್ಲಿ ಜಪಾನ್ ದೇಶವನ್ನು ಸೂರ್ಯ ಉದಯಿಸುವ ನಾಡು ಎಂದು ಕರೆಯಲಾಗುತ್ತದೆ. ಅತ್ಯಂತ ಪೂರ್ವಕ್ಕೆ ಇರುವ ದೇಶ. ಅರುಣಾಚಲ ಪ್ರದೇಶಕ್ಕೆ ಇಂಡಿಯನ್ ಲ್ಯಾಂಡ್ ಆಫ್ ರೈಸಿಂಗ್ ಸನ್, ಸೂರ್ಯ ಉದಯಿಸುವ ಭಾರತದ ಭೂಮಿ ಎಂದು ಕರೆಯುತ್ತಾರೆ. ಮಧ್ಯರಾತ್ರಿ ಸೂರ್ಯ ಉದಯಿಸುವ ನಾಡು ನಾರ್ವೆ, ಲ್ಯಾಂಡ್ ಆಫ್ ಮಿಡ್ ನೈಟ್ ಸನ್ ರೈಸಿಂಗ್.
ಹಾಗಾದರೆ ಮಧ್ಯರಾತ್ರಿ ಸೂರ್ಯ ಉದಯಿಸುವ ನಾಡು ಯಾವುದು? ನಾರ್ವೆ. ದಿನ ಉದಯ ಆಗಲ್ಲ ರೀ, ವರ್ಷ ಒಂದೇ ದಿನ 24 ಅವರ್ಸ್ ಸೂರ್ಯ ಕಾಣಿಸ್ತಾನೆ ನಾರ್ವೆದೊಳಗೆ. ಯಾವಾಗ ಅಂದ್ರೆ ಜೂನ್ 21ಕ್ಕೆ ಕಾಣಿಸ್ತಾನೆ. ನೆಕ್ಸ್ಟ್, ಭಾರತೀಯ ಕಾಲಮಾನ ರೇಖೆ ಯಾವುದು ಅಂತ ಕೇಳ್ಯಾರ. ಹಿಂಗೊಂದು ಗೆರೆ ಹೊಡೆದು ಬಿಟ್ರೆ ತಾನೇ ಬರ್ತಾರೆ ಅವು. ಯಾವ್ಯಾವ ಎಲ್ಲೆಲ್ಲಿ ಹೈದು ಹೋಗ್ಯದ, ಅದರ ಏನೇನು ಕೇಳ್ತಾರ ಅನ್ನೋದ್ರ ಬಗ್ಗೆ ಮಾಹಿತಿ ಇರಬೇಕು. ಭಾರತೀಯ ಕಾಲಮಾನ ರೇಖೆ 82.5 ಡಿಗ್ರಿ ಪೂರ್ವ ರೇಖಾಂಶ 1. ಹಾಗಾದರೆ ಇದು ಹಾದು ಹೋಗಿರುವ ರಾಜ್ಯಗಳು ಯಾವ್ಯಾವು ಅಂದ್ರೆ 1 UP, 2 MP, 3 ಛತ್ತೀಸ್ಗಢ, 4 ಒಡಿಸ್ಸಾ, 5 ಆಂಧ್ರ ಪ್ರದೇಶ್. ಆಂಧ್ರ ಪ್ರದೇಶ ಕಾಕಿನಾಡ್. ಇಲ್ಲಿ ಉತ್ತರ ಪ್ರದೇಶದೊಳಗೆ ಅಲಹಾಬಾದ್ ಅಂತೇಳಿ ಕರಿತೇವೆ ನಾವು. ಈ ಅಲಹಾಬಾದ್ ನಿಮಗೆ ಕೇಳಂಗಿಲ್ಲ ರೀ. ಇನ್ನೂ ಸ್ಪಷ್ಟವಾದಂತಹ ಕ್ಲಾಕ್ ಟವರ್ ಎಲ್ಲಿ ಅದ ಅಂತ ಕೇಳ್ತಾರ. ಇಲ್ಲಿ ಮಿರ್ಜಾಪುರ್ ಅಂತೇಳಿ ಪ್ಲೇಸ್ ಅದ, ಅಲ್ಲಿ ಹೈದು ಹೋಗ್ಯದ. ಮಿರ್ಜಾಪುರ್, ಇಲ್ಲಿ ಕ್ಲಾಕ್ ಟವರ್ ಇದೆ. ಇದು ನಮಗೆ ಹೇಳಬೇಕು ಪೂರ್ವ ರೇಖಾಂಶ. ಇದಕ್ಕೆ ನಮ್ಮ ಉತ್ತರ ಏಟು ಕೊಡಬೇಕು ಅಂದ್ರೆ 82.5 ಡಿಗ್ರಿ ಅಂದ್ರೆ ಇದು ಹೇಳ್ಬೇಕು. ನೆಕ್ಸ್ಟ್ ಕ್ವಶನ್, ಭಾರತ, ಇಲ್ಲಿ ಏನೋ ಒಂದು ವರ್ಡ್, ಇದಕ್ಕೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತೀವಿ ಸರ್ ನಾವು. ಹಾಗಾದರೆ ಭಾರತದ ಗ್ರೀನ್ವಿಚ್ ರೇಖೆ ಅಂದ್ರೆ ಇಲ್ಲಿ ಹೇಳ್ಬೇಕು ನಾವು. ಇನ್ನೂ ಒಂದು ಬ್ರಿಟಿಷರ ಕಾಲದಾಗಿತ್ತು. ಉಜ್ಜಯಿನಿ ನಗರಕ್ಕೆ ಏನು ಅನ್ಬೇಕಂದ್ರೆ ಮಧ್ಯಪ್ರದೇಶದೊಳಗೆ ಮೊದಲು ಬ್ರಿಟಿಷರ ಕಾಲದಾಗ ಅದೇ ಇತ್ತು. ಗ್ರೀನ್ವಿಚ್ ಆಫ್ ಇಂಡಿಯಾ ಅಂತ ಹೇಳಿ ಕರಿಬೇಕು ನಾವು. ಗ್ರೀನ್ವಿಚ್ ಆಫ್ ಇಂಡಿಯಾ, ಈ ವರ್ಡ್ ಕಾನ್ಸೆಪ್ಟ್ ನಾವು ಏನದಂದ್ರೆ ಇದಕ್ಕೆ ನೆನಪಿಟ್ಬೋದು. ನಾವು 5:30 ಗಂಟೆ ಏನದೀವಿ ರೀ, 5 ಗಂಟೆ 30 ನಿಮಿಷ ಅವ್ರಕ್ಕಿಂತ ಮುಂದೆ ಇದ್ದೀವಿ. ಅವ್ರು ನಮ್ಕಿಂತ ಏನಂದ್ರ ಹಿಂದದಾರ ಅಂದಂಗ. ಭಾರತದ ಭೌಗೋಳಿಕ ವಿಸ್ತೀರ್ಣ ಸರಿ ಸುಮಾರು ಎಷ್ಟದ ಅಂತ ಕೇಳ್ಯಾರ. ಭಾರತ ಭೌಗೋಳಿಕವಾಗಿ 32, ಉಲ್ಟಾ ಮಾಡಿದ್ರೆ 23, 3 2 6, 6 ಆಗನ 7, 7 ಆಗನ 8, 32,87,263 ಚದುರ ಕಿಲೋಮೀಟರ್ ಅಂದ್ರೆ ಇದಕ್ಕೆ ಟಿಕ್ ಹಾಕ್ಬೇಕು. ಪ್ರಪಂಚದಲ್ಲಿ ಭಾರತ ಎಷ್ಟನೇ ದೊಡ್ಡದಾದ ರಾಷ್ಟ್ರ ಅಂದ್ರೆ 7ನೇ ದೊಡ್ಡದಾದ ರಾಷ್ಟ್ರವಾಗಿದೆ. ಭಾರತವು ಉತ್ತರದಿಂದ ದಕ್ಷಿಣಕ್ಕೆ ಎಷ್ಟು ಅದ ಅಂತ ಕೇಳ್ತಾರ? 3,214 ಕಿಲೋಮೀಟರ್. ಇದನ್ನು ನೆನಪಿಡಲಿಲ್ಲ ಅಂದ್ರೆ ನಾವು 1 2 3 4 ಕಿಲೋಮೀಟರ್. ಇದನ್ನು ಮೈಲ್ದಾಗ ಹೇಳಿದ್ರೆ 1997 ಮೈಲ್ ಆತು. ಭಾರತ ಪಶ್ಚಿಮದಿಂದ ಪೂರ್ವಕ್ಕೆ ಎಷ್ಟದ ಅಂತ ಕೇಳ್ತಾರ? 2,933 ಕಿಲೋಮೀಟರ್. ಇದನ್ನು ಮೈಲ್ದಾಗ ಹೇಳಂದ್ರೆ ಇದರ 1 ಕಮ್ಮಿ ಮಾಡಿದ್ರೆ 1 ಆಯ್ತು, 1 ಕಮ್ಮಿ ಮಾಡಿದ್ರೆ 8 ಆಯ್ತು, 2 ಆಯ್ತು, 2 ಆಯ್ತು. ಎಲ್ಲ ಥರದ 1 1 1 1 ಕಮ್ಮಿ ಮಾಡ್ರಿ, ಅವಾಗ ಇದರ ಮೈಲ್ ಸಿಗ್ತು. ಇಷ್ಟು ನಮಗೆ ಕರೆಕ್ಟ್ ಗೊತ್ತಿರಬೇಕು. ಇದಕ್ಕೆ ನಾವು ಏನಂತೀವಿ ಅಂದ್ರೆ ಇದು ಉತ್ತರ, ಇದು ದಕ್ಷಿಣ, ಇದು ಪಶ್ಚಿಮ, ಇದು ಪೂರ್ವ. ಇದ್ರಾಗ ಅವ್ರು ಏನೇ ಕೇಳಿದ್ರು ಕರೆಕ್ಟ್ ಹೇಳಿ ಬರ್ಬೇಕು. ಇನ್ ಟರ್ಮ್ಸ್ ಆಫ್ ಟೋಟಲ್ ಲ್ಯಾಂಡ್ ಏರಿಯಾ ವಾಟ್ ಈಸ್ ದ ಇಂಡಿಯಾಸ್ ರ್ಯಾಂಕ್ ಅಂದ್ರೆ ಪ್ರಪಂಚದಲ್ಲಿ ಭಾರತ ಎಷ್ಟನೇ ದೊಡ್ಡ ರಾಷ್ಟ್ರವಾಗಿದೆ? ಭಾರತ ಪ್ರಪಂಚದಲ್ಲಿ 7ನೇ ದೊಡ್ಡ ರಾಷ್ಟ್ರ. 2.4% ಆಫ್ ದಿ ಟೋಟಲ್ ಜಿಯೋಗ್ರಫಿಕಲ್ ಏರಿಯಾ ಆಫ್ ದಿ ವರ್ಲ್ಡ್. ಪ್ರಪಂಚದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ 2.4% ವಿಸ್ತೀರ್ಣ ಹೊಂದಿದೆ. ಇದನ್ನೇ ನಾವು ಪ್ರಪಂಚ ಎಂದು ಭಾವಿಸಬೇಕು. ಇದರಲ್ಲಿ ಪ್ರಪಂಚದೊಳಗೆ 7 ದೊಡ್ಡ ರಾಷ್ಟ್ರಗಳು. 1ನೇದ್ದು ಯಾವುದು ಅಂದ್ರೆ ರಷ್ಯಾ. 2ನೇ ರಾಷ್ಟ್ರ ಯಾವುದು ಅಂದ್ರೆ ಕೆನಡಾ. 3ನೇದ್ದು ಚೀನ್.
ನಾಲ್ಕನೆಯದ್ದು USA, 5 ಬ್ರೆಜಿಲ್, ಹಾಗಾದರೆ 6 ಆಸ್ಟ್ರೇಲಿಯಾ, 7ನೇದೇ ಯಾವುದು ಅಂದ್ರೆ ಭಾರತ್. ಇದು 7ನೆಯ ರಾಷ್ಟ್ರ. ಪ್ರಪಂಚದಲ್ಲಿ ಭಾರತವು 7ನೆಯ ಅತಿ ದೊಡ್ಡದಾದ ರಾಷ್ಟ್ರವಾಗಿದೆ. ಇದು ನಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಇನ್ನ ಕ್ಲಾಕ್ ಟವರ್ ಭಾರತದ ಯಾವ ನಗರದಲ್ಲಿ ಇದೆ ಅಂತ ಕೇಳ್ತಾರೆ. ಕಿಲ್ಲದ ನೋಡಿ, ಇಲ್ಲೊಂದು ವರ್ಡ್ ಹೇಳಿದ್ ನೋಡಿ, ಮಿರ್ಜಾಪುರ ತಿಳಿದಲ್ಲ, ಕಥೆ ನೋಡಿ ಸರ್. ಇಲ್ಲಿ ಮಿರ್ಜಾಪುರದಲ್ಲಿ ಭಾರತದ ಕಾಲಮಾನ ರೇಖೆ ಅಥವಾ ಗಡಿಯಾರದ ಒಂದು ಮಾದರಿಯನ್ನ ಇಲ್ಲಿಂದನೇ ತೋತೀವಿ. ಸ್ಟ್ಯಾಂಡರ್ಡ್ ಟೈಮ್, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್, ಕ್ಲಾಕ್ ಟವರ್ ಆಫ್ ಮಿರ್ಜಾಪುರ ಅಂತ ಹೇಳಿ ತೋತೀವಿ ನಾವು. ಉತ್ತರ ಪ್ರದೇಶದ ಬರ್ತದೆ. ಇಲ್ಲಿ ನೋಡಿ ಸರ್, ಗ್ರೇಟ್ ನಿಕೋಬಾರ್ ದ್ವೀಪ ಮತ್ತು ಇಂಡೋನೇಷಿಯಾದ ಸುಮತ್ರಾ ದ್ವೀಪಗಳ ಮಧ್ಯದಲ್ಲಿ ಯಾವ್ದದ ಅಂತ ಕೇಳ್ಯಾರ. ಇಲ್ಲೊಂದು ಚೂರು ಅಬ್ಸರ್ವೇಷನ್ ಮಾಡ್ರಿ. ಏನೇನದ? ಫಸ್ಟ್ ಗ್ರೇಟ್ ನಿಕೋಬಾರ್ ಈ ಭಾಗದಲ್ಲಿ ಬರ್ತದೆ. ಈ ಗ್ರೇಟ್ ನಿಕೋಬಾರ್ ಎನ್ನುವುದು ಎಲ್ಲದ ಅಂತ ಕೇಳದ್ರ 6 ಡಿಗ್ರಿ. ಅಂದ್ರೆ ನಮ್ಗೆ ಅದರ ಕಾನ್ಸೆಪ್ಟ್ ಎರಡಕ್ಕೂ ಏನೇನು ಡಿಫ್ರೆನ್ಸ್ ಅದಾವ ಅನ್ನಂಗ. ಎಲ್ಲೆಲ್ಲಿ ಅವು ಎರಡಕ್ಕೂ ಡಿಫ್ರೆನ್ಸ್ ಅದಾವ. ಮೊದಲು ಇದು ಗ್ರೇಟ್ ನಿಕೋಬಾರ್. ಇದರ ದಕ್ಷಿಣಕ್ಕೆ ಏನದಂದ್ರೆ ಇಂದಿರಾ ಪಾಯಿಂಟ್ ಬರ್ತದೆ. ಇಂದಿರಾ ಪಾಯಿಂಟ್. ಇದಕ್ಕಿನ್ನ ಒಂದು ಹೆಸರ ಪಿಗ್ಮೋಲಿಯನ್ ಪಾಯಿಂಟ್ ಅಂತ ಹೇಳಿನೂ ಕರೀತಾರೆ. ಏನಂತೇಳಿ ಕರೀತಾರೆ? ಪಿಗ್ಮೋಲಿಯನ್ ಪಾಯಿಂಟ್. ಹಾಗಾದರೆ ಇದು 6 ಡಿಗ್ರಿ 45 ನಿಮಿಷ ಉತ್ತರ ಅಕ್ಷಾಂಶದವರೆಗೆ ವಿಸ್ತರಿಸಲ್ಪಟ್ಟಿದೆ. ಇದು ಭಾರತದ ಅತ್ಯಂತ ದಕ್ಷಿಣದ ತುದಿಯಾಗಿದೆ. ಇದರ ಮಗ್ಗಲಕ್ಕ ಇನ್ನು ಸುಮತ್ರಾ ದ್ವೀಪ ಅಂತೇಳಿ ಇಲ್ಲಿ ಇಂಡೋನೇಷಿಯಾದ ಬರ್ತದೆ. ಸುಮತ್ರಾ ದ್ವೀಪ, ಇಂಡೋನೇಷಿಯಾ. ಇವು ಎರಡೂತ್ತರ ಮಧ್ಯದಲ್ಲಿ ಏನದು ಅಂದ್ರೆ 6 ಡಿಗ್ರಿ ಅಕ್ಷಾಂಶ ಬರ್ತದೆ. ಅದು ಇಂಡೋನೇಷಿಯಾದ ಸುಮತ್ರಾ. ಇನ್ನೊಂದು UPSC ಕೇಳಿದ್ರು, ಇಂಡೋನೇಷಿಯಾಕ್ಕೆ ಭಾರತದ ಯಾವ ದ್ವೀಪ ಸಮೀಪ ಆತ? ಗ್ರೇಟ್ ನಿಕೋಬಾರ್ನೇ ಸಮೀಪ ಆತ. ಸುಮತ್ರಾ ಮತ್ತು ಇಂದಿರಾ ಪಾಯಿಂಟ್ ಅಥವಾ ಗ್ರೇಟ್ ನಿಕೋಬಾರ್ಗಳನ್ನು ಬೇರ್ಪಡಿಸುವುದು ಯಾವುದು ಅಂತ ಕೇಳ್ತಾರ. 6 ಡಿಗ್ರಿ ಇರುವಂತಹ 6 ಡಿಗ್ರಿ ಚಾನಲ್, ಅದಕ್ಕೆ ಗ್ರ್ಯಾಂಡ್ ಚಾನಲ್ ಅಂತ ಹೇಳಿನೂ ಕರೀತಾರ. 6 ಡಿಗ್ರಿ ಚಾನಲ್ ಅದ ಇನ್ನೊಂದು ಹೆಸರು ಏನಂದ್ರೆ ಗ್ರ್ಯಾಂಡ್ ಚಾನಲ್. ಇದು ಹೇಳ್ಬೇಕು. ನೇಮ್ ದ ಸ್ಮಾಲೆಸ್ಟ್ ಡಿಸ್ಟ್ರಿಕ್ಟ್ ಆಫ್ ಇಂಡಿಯಾ. ಭಾರತದಲ್ಲಿ ಅತ್ಯಂತ ಚಿಕ್ಕದಾದ ಜಿಲ್ಲೆ ಯಾವುದು ಅಂದ್ರೆ ಕಿಲ್ಲಿ ಬರ್ತದೆ. ಕೇರಳದೊಳಗ ಮಾಹಿ. ಇದು ಗಡಿ ಕೇರಳದಲ್ಲಿ ಹೊಂದಿದೆ, ಆದರೆ ಜಿಲ್ಲೆ ಸಂಬಂಧಪಟ್ಟಿದ್ದು ಪುದುಚೇರಿ. ಪುದುಚೇರಿ 4 ಜಿಲ್ಲಾ ಹೊಂದ್ಯದ. ಒಂದನೇದ್ದು ಪುದುಚೇರಿನೇ ತೋಳನ್. ಇದು ಗಡಿ ಎದರ ಸಂಗಟ ಹೊಂದ್ಯದ ಅಂದ್ರೆ ತಮಿಳುನಾಡು. ಕರೈಕಲ್ ಅಂತೇಳಿ ಒಂದದ. ಇದು ಎದರ ಸಂಗಟ ಗಡಿ ಹೊಂದ್ಯದ ಅಂದ್ರೆ ತಮಿಳುನಾಡು. ಯಾನಮ್ ಅಂತೇಳಿ ಒಂದದ. ಇದು ಎದರ ಸಂಗಟ ಗಡಿ ಹೊಂದ್ಯದ ಅಂದ್ರೆ ಆಂಧ್ರ ಪ್ರದೇಶ. ಇದು ಮಾಹಿ. ಟೋಟಲ್ 4 ಜಿಲ್ಲಾ ಅದಾವ. ಎಲ್ಲೆಲ್ಲಿ ಗಡಿ ಹೊಂದೇವ್ ಕರೆಕ್ಟ್ ನೋಡ್ಕೋಬೇಕು ಸರ. ಇದರ ವಿಸ್ತೀರ್ಣ ಜಸ್ಟ್ 9 ಚದುರ ಕಿಲೋಮೀಟರ್ ಮಾತ್ರ ಇದರ ವಿಸ್ತೀರ್ಣ ಅದ. ಚಿಕ್ಕದಾದ ಜಿಲ್ಲೆ ಮಾಹಿ. ಇದು ಹೇಳಬೇಕು. ಗುಂಟೂರು ಆಂಧ್ರದೊಳಗೆ ಬರ್ತದೆ. ಮೆಣಸಿನಕಾಯಿ ಫೇಮಸ್ ಬಾಳ್ರಿ ಅದು. ಈ ಕೆಳಗಿನವುಗಳಲ್ಲಿ ಯಾವ ರಾಜ್ಯವು ಒಡಿಸ್ಸಾದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅಂತ ಕೇಳ್ಯಾರ. ಒಡಿಸ್ಸಾದೊಂದಿಗೆ ಗಡಿ ಹಂಚಿಕೊಂಡಿರುವ ರಾಜ್ಯಗಳಲ್ಲಿ ಆಂಧ್ರ ಪ್ರದೇಶದ ಆಮ್ಯಾಗ ಛತ್ತೀಸ್ಗಢದ, ತೆಲಂಗಾಣ ಟಚ್ ಆಗಿಲ್ಲ, ಜಾರ್ಖಂಡದ, ವೆಸ್ಟ್ ಬೆಂಗಾಲ್ ಅದ. ಇಲ್ಲಿ ಏನದಂದ್ರೆ ಏನೇನದ ಅನ್ನೋದು ಕೇಳಿ. ಇಟ್ಸ್ ಬೌಂಡ್ರಿ ವಿತ್ ಒಡಿಸ್ಸಾ ಯಾವ್ಯಾವ ಅದಾವ ಅಂದ್ರೆ ಜಾರ್ಖಂಡ ಎನ್ನುವುದು ಐತಿ. ಇನ್ನ ಎರಡನೆಯದು ಛತ್ತೀಸ್ಗಢನು ಅದ.
ಏನ ಒಂದು ಮತ್ತು ಆಂಧ್ರ ಪ್ರದೇಶದ ವೆಸ್ಟ್ ಬೆಂಗಾಲ್ನು ಹೊಂದ್ಯ. ಯಾವುದು ಒಡಿಸ್ಸಾಕ ತನ್ನ ಗಡಿಯನ್ನು ಹೊಂದಿಲ್ಲ? ಬಿಹಾರ್. ಇದು ಬೌಂಡ್ರಿ ಹೊಂದಿಲ್ಲ ಅಂತ ಹೇಳಿ ಆಗ್ಬೇಕಾಯ್ತು. ಒಡಿಸ್ಸಾದೊಂದಿಗೆ ಗಡಿ ಹೊಂದಿರಲಾರದ ರಾಜ್ಯ ಯಾವುದು ಹೇಳಬೇಕು. ಅವಾಗ ನಮಗೆ ಇದಕ್ಕೆ ಆನ್ಸರ್ ಮಾಡಬೇಕು ಅಂದ್ರ ಕಡ್ಡಾಯವಾಗಿ ನಮಗೆ ಈ ಸ್ಟೇಟ್ಸ್ಗಳದ ಮ್ಯಾಪ್ ಕಣ್ಣು ಮುಂದೆ ಬರಬೇಕು ಸರ್. ನೆಕ್ಸ್ಟ್ ವರ್ಡ್. ಈ ಕೆಳಗಿನ ಯಾವುದು ಅತ್ಯಂತ ಉದ್ದವಾದ ಕರಾವಳಿ ತೀರ ಹೊಂದಿರುವ ರಾಜ್ಯ? ಭಾರತವು ಒಟ್ಟು ಕರಾವಳಿ ತೀರ 7516.5 ಕಿಲೋಮೀಟರ್ ಹೊಂದಿದೆ. ದ್ವೀಪಗಳನ್ನು ಹೊರತುಪಡಿಸಿದರೆ 6100 ಕಿಲೋಮೀಟರ್ ಹೊಂದಿದೆ. ಕರಾವಳಿ ತೀರ ಹೊಂದಿರುವ ಒಟ್ಟು ರಾಜ್ಯಗಳ ಸಂಖ್ಯೆ ಎಷ್ಟು ಅಂದ್ರೆ 9 ಅದಾವ. ಒಂದನೇದ್ದು ಯಾವುದು ಅಂದ್ರೆ ಗುಜರಾತ್ ರಾಜ್ಯ ಅದ, 2 ಮಹಾರಾಷ್ಟ್ರ ಅದ, 3ನೇದು ಗೋವಾ ಅದ, 4ನೇದ್ದು ಕರ್ನಾಟಕ ಅದ, 5 ಕೇರಳ, 6ನೇದ್ದು ತಮಿಳುನಾಡು, 7ನೇದ್ದು ಆಂಧ್ರ ಪ್ರದೇಶ, 8ನೇದ್ದು ಒಡಿಸ್ಸಾ, 9ನೇದ್ದು ವೆಸ್ಟ್ ಬೆಂಗಾಲ್. ಬರ್ದು ಅವು ಪೂರ್ವ ಕರಾವಳಿ, ಇವು ಪಶ್ಚಿಮ ಕರಾವಳಿ. ಅತಿ ಉದ್ದವಾದ ಅಂದ್ರೆ ಲಾಂಗೆಸ್ಟ್ ಅಂಡ್ ಲಾರ್ಜೆಸ್ಟ್. ಲಾರ್ಜೆಸ್ಟ್ 2 ಕೋಸ್ಟ್ ಲೈನ್ ಇರೋದು ಇದು ಒಂದೇ ರಾಜ್ಯದ. ಇದರ ಹೆಸರು ಗುಜರಾತ್ ಹೇಳಬೇಕು. ಅತಿ ಉದ್ದವಾದ ಕರಾವಳಿ ತೀರ ಹೊಂದಿರುವುದು ಗುಜರಾತ್. ವಿಚ್ ಕಂಟ್ರಿ ಶೇರ್ಸ್ ಲಾಂಗೆಸ್ಟ್ ಬಾರ್ಡರ್ ವಿತ್ ಇಂಡಿಯಾ? ಈ ಕೆಳಗಿನವುಗಳಲ್ಲಿ ಯಾವುದು ತನ್ನ ಗಡಿಯನ್ನು ಹೊಂದಿದೆ? ಇಲ್ಲೇ ವಾರ್ಡ್ ನೋಡಿ. ಭಾರತದೊಂದಿಗೆ ಗಡಿ ಹೊಂದಿರುವ ರಾಜ್ಯಗಳಲ್ಲಿ ಅತಿ ಉದ್ದವಾದದ್ದು ಯಾವ ದೇಶ ಅಂತ ಕೇಳ್ಯಾರ. ಒಟ್ಟು ಭಾರತದೊಂದಿಗೆ 7 ದೇಶಗಳು ಗಡಿಗಳನ್ನು ಹೊಂದಿವೆ. ಗಡಿ ರಾಷ್ಟ್ರಗಳ ಸಂಖ್ಯೆ ಎಷ್ಟದಾವ ಅಂದ್ರೆ 7 ಅದಾವ. ನಂಬರ್ 1 ಬಾಂಗ್ಲಾದೇಶ್. ಅತಿ ಉದ್ದವಾದ ಗಡಿ ಹೊಂದಿರುವ ಮೊದಲನೆಯ ದೇಶ ಅಂದ್ರೆ ಬಾಂಗ್ಲಾ ತಗೋಬೇಕು. 2ನೇಯದ್ದು ಚೀನಾ, ಸೆಕೆಂಡ್ ಪ್ಲೇಸ್ ಆಗಿರೋದು ಚೀನಾ. 3rd ಪ್ಲೇಸ್ನಾಗಿರುವುದು ಪಾಕಿಸ್ತಾನ ಗಡಿ ಹೊಂದಿದೆ. ನಮ್ಮ ಸಂಗಾಟ ಗಡಿ ಹೊಂದಿರುವ 3ನೇ ಸ್ಥಾನದಲ್ಲಿ ಯಾವುದು ಅಂದ್ರೆ ಪಾಕಿಸ್ತಾನ. 4ನೇದ್ದು ನೇಪಾಳ ಗಡಿ ಹೊಂದ್ಯದ. ನೇಪಾಳ 4th ಪ್ಲೇಸ್. ಹಾಗಾದರೆ ಮೈನ್ಮಾರ 5ನೇಯ ಸ್ಥಳ. ಬರ್ಮಾನು ಅಂತಿದ್ರು ಹಳೆಯ ಹೆಸರ. ನೆಕ್ಸ್ಟ್ ಬರೋದೇ 6ನೇಯದ್ದು ಭೂತಾನ್. ಅತಿ ಕಡಿಮೆ ಉದ್ದವಾದ ಗಡಿ ಹೊಂದಿರುವ ದೇಶ ಯಾವುದು ಅಂದ್ರೆ ಅಫ್ಘಾನಿಸ್ತಾನ್. ಭಾರತ ಮತ್ತು ಅಫ್ಘಾನಿಸ್ತಾನದ ನಡುಬರಕ ಕೇವಲ 106 ಕಿಲೋಮೀಟರ್ ಉದ್ದದ ಗಡಿ ಹೊಂದಿದೆ. ಭಾರತದೊಂದಿಗೆ ಗಡಿ ಹೊಂದಿರುವ ಚಿಕ್ಕದಾದ ದೇಶ ಭೂತಾನ್. ಭಾರತದೊಂದಿಗೆ ಉದ್ದವಾದ ಗಡಿ ಹೊಂದಿರುವುದು ಬಾಂಗ್ಲಾದೇಶ್. ಸೆಕೆಂಡ್ ಲಾಂಗೆಸ್ಟ್ ಅಂದ್ರೆ ಚೀನಾ. ಪಾಕಿಸ್ತಾನ ಭಾರತ ಗಡಿ ಹೊಂದಿರುವುದು ಎಷ್ಟು ಕಿಲೋಮೀಟರ್ ಅಂದ್ರೆ 23 ಕಿಲೋಮೀಟರ್. ಪಾಕಿಸ್ತಾನದೊಂದಿಗೆ ಗಡಿ ಹಂಚಿಕೊಂಡಿರುವ ಭಾರತದ ರಾಜ್ಯಗಳು ಯಾವ್ಯಾವು ಅಂದ್ರೆ ಗುಜರಾತ್, ರಾಜಸ್ಥಾನ್, ಪಂಜಾಬ್, ಜಮ್ಮು ಕಾಶ್ಮೀರ, ಲಡಾಖ್. ಇಷ್ಟೆಲ್ಲ ಅದ. ನೆಕ್ಸ್ಟ್ ವರ್ಡ್. ಈ ಕೆಳಗಿನ ಎಷ್ಟು ದೇಶಗಳು ಭಾರತದೊಂದಿಗೆ ಅಂತಾರಾಷ್ಟ್ರೀಯ ಗಡಿ ಹೊಂದಿವೆ? 2022 ಇಸ್ವಿಯ ಮೂಲಕ ಅಂದ್ರೆ 7 ರಾಷ್ಟ್ರಗಳು ಗಡಿ ಹೊಂದಿವೆ. ಭಾರತ ಮತ್ತು ಚೀನಾದ ನಡುವಿನ ಗಡಿಗಳನ್ನು ಎಷ್ಟು ವಲಯಗಳನ್ನಾಗಿ ವಿಂಗಡಿಸಲಾಗಿದೆ? ಭಾರತ ಚೀನಾದ ನಡುವೆ ಇರುವ ಗಡಿ ರೇಖೆಯನ್ನ ಎಷ್ಟು ವಲಯಗಳನ್ನಾಗಿ ವಿಂಗಡಿಸಲಾಗಿದೆ ಅಂತ ಕೇಳ್ತಾರ. ನಂಬರ್ 1ನೇದ್ದು ವೆಸ್ಟರ್ನ್ ಸೆಕ್ಟರ್ ಅಂತ ಹೇಳಿ ಬರ್ತದೆ. 2ನೇಯದ್ದು ಮಧ್ಯದ ವಲಯ ಅಂತ ಹೇಳಿ ಬರ್ತದೆ. 3ನೇದು ಪೂರ್ವ ವಲಯ ಅಂತ ಹೇಳಿ ಬರ್ತದೆ. ಹಾಗಾದರೆ ಏನದಂದ್ರ
ಭಾರತ ಚೀನಾದ ನಡುವೆ 3 ವಲಯಗಳಾಗಿ ಗಡಿಗಳನ್ನು ವರ್ಗೀಕರಣ ಮಾಡಲಾಗಿದೆ. ಭಾರತ ಚೀನಾದ ನಡುವೆ ಇರುವ ಗಡಿ ರೇಖೆ ಹೆಸರ ಮ್ಯಾಕ್ ಗಡಿ ರೇಖೆ ಅಂತೇಳಿ ಬರ್ತದೆ. ಇದನ್ನು ನೆನಪಿಟ್ಟುಕೋಬೇಕು ನಾವು. ನೆಕ್ಸ್ಟ್, LAC ಎಂದರೆ ಚೀನಾ, LOC ಅಂದ್ರೆ ಪಾಕಿಸ್ತಾನಕ್ಕ LOC ಅಂದ್ರೆ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್. ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಎರಡಕ್ಕೂ ವ್ಯತ್ಯಾಸಗಳು. ಇದಕ್ಕ ಪಾಕ್ ಜಲಸಂಧಿ, ಪಾಕ್ ಸ್ಟ್ರೀಟ್ ಅಂತ ಹೇಳಿ ಕರೀತಾರ. ಜಲಸಂಧಿ ಇಷ್ಟು ವರ್ಡ್ ನಾವು ಕರಿಬೇಕು. LAC ಯಾವಾಗ ಅಂದ್ರೆ ಜೂ ಎನ್ಲಾಯ್ ಎನ್ನುವ 1959 ಚೀನಾ ಗಣರಾಜ್ಯದ ಮುಖ್ಯಸ್ಥ ಇದ್ದರು, ಅವಾಗ ಆಗ್ಯದ್ರಿ ಅದು. ಈ ಕೆಳಗಿನವುಗಳಲ್ಲಿ ಭಾರತದೊಂದಿಗೆ ಅತ್ಯಂತ ಕಡಿಮೆ ವಿಸ್ತೀರ್ಣ ಹೊಂದಿರುವಂತಹ ಪಕ್ಕದ ರಾಷ್ಟ್ರ ಯಾವುದು ಅಂದ್ರೆ ಮಾಲ್ಡೀವ್ಸ್. ಸಣ್ಣದ್ರಿ, ಜಸ್ಟ್ 300 ಚದುರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ. 297ರಿಂದ 300 ಚದುರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ. ಇಡೀ ಏಷ್ಯಾ ಖಂಡದೊಳಗನೆ ಇದೇ ಸಾಣದು ಅಂತ. ನೆಕ್ಸ್ಟ್ ವರ್ಡ್, ಈ ಕೆಳಗಿನವುಗಳಲ್ಲಿ ಯಾವುದು ಬಾಂಗ್ಲಾದೇಶದೊಂದಿಗೆ ಗಡಿಯನ್ನು ಹೊಂದಿಲ್ಲ? ಯಾವ ರಾಜ್ಯ ಅಂತ ಕೇಳ್ಯಾರ. ಹಾಗಾದರೆ ಮೇಘಾಲಯ ಎನ್ನುವುದು ಬಾಂಗ್ಲಾದೊಂದಿಗೆ ಗಡಿ ಹೊಂದಿದೆ. ಅಸ್ಸಾಮ ಎನ್ನುವುದು ಸ್ವಲ್ಪ ಟಚ್ ಆಗ್ಯದ, ಕರೆಕ್ಟ್ ಅದ. ನಾಗಾಲ್ಯಾಂಡ್ ಎನ್ನುವುದು ಇಲ್ಲದ, ಇದಕ್ಕ ಸಂಬಂಧ ಇಲ್ಲ, ಅದಕ್ಕಾಗಿ ನಾಗಾಲ್ಯಾಂಡ್ ಬಾಂಗ್ಲಾದೊಂದಿಗೆ ಗಡಿ ಹೊಂದಿಲ್ಲ. ಬಾಂಗ್ಲಾದೇಶದೊಂದಿಗೆ ಗಡಿ ಹೊಂದಿರುವ ಭಾರತದ ರಾಜ್ಯಗಳ ಸಂಖ್ಯೆ 5: ಅಸ್ಸಾಂ, ಮಿಜೋರಾಂ, ತ್ರಿಪುರಾ, ವೆಸ್ಟ್ ಬೆಂಗಾಲ್, ಮೇಘಾಲಯ. ಮಿಜೋರಾಂ, ತ್ರಿಪುರಾ ಇಲ್ಲದಾವ ನೋಡ್ರಿ, ಯಾವ್ಯಾವ ಅದಾವ ಅನ್ನೋದು. ಬಾಂಗ್ಲಾದೇಶದೊಂದಿಗೆ ಮಿಜೋರಾಂ, ತ್ರಿಪುರಾ, ಮೇಘಾಲಯ, ಅಸ್ಸಾಂ, ವೆಸ್ಟ್ ಬೆಂಗಾಲ್. ತ್ರಿಪುರಾದ 3 ಬದಿಗಳಲ್ಲಿನೂ ಬಾಂಗ್ಲಾದೇಶನೇ ಇದೆ, 3 ಬದಿಗಳಲ್ಲಿ. ಮಿಜೋರಾಮಕ್ಕ ಈ ಕಡೆ ಮಯನ್ಮಾರ, ಈ ಕಡೆ ಬಾಂಗ್ಲಾ, 2 ದೇಶಗಳು ಇದರ ಅಂತಾರಾಷ್ಟ್ರೀಯ ಗಡಿ ಹೊಂದ್ಯಾವ. ಮಿಜೋರಾಮಕ್ಕ ಎಲ್ಲರಿಗೂ ಧನ್ಯವಾದಗಳು.